ವಕ್ರತುಂಡಾಯ ವಿದ್ಮಹೆ ಏಕದಂತಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಾದ್ರಪದ ಮಾಸ ಮಹಾಗಣಪತಿ ನಮ್ಮೆಲ್ಲರ ಮನಸ್ಸುಗಳನ್ನು ಬೆಳಗಿಸಲು ಬರ್ತಾ ಇದ್ದಾನೆ. ಇಂತಹ ಮಹಾಗಣಪತಿಯಿಂದ ನಾವು ಯಾವ ಯಾವ ಸಿದ್ಧಿಗಳನ್ನು, ಮುಖ್ಯವಾಗಿ ಅಷ್ಟಸಿದ್ಧಿಗಳಿವೆ, ಆ ಅಷ್ಟಸಿದ್ಧಿಗಳು ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಗಣಪತಿ ಹಬ್ಬ ನಮ್ಮ ಕರ್ನಾಟಕ ಭಾರತದ ಅಷ್ಟೇ ಅಲ್ಲದೆ ಸುಮಾರಷ್ಟು ದೇಶಗಳಲ್ಲಿ ತುಂಬ ವಿಜೃಂಭಣೆಯಿಂದ, ವೈಭವದಿಂದ, ಸಡಗರದಿಂದ ಆಚರಿಸುವ ಒಂದು ಹಬ್ಬವಾಗಿದೆ. ಈ ಹಬ್ಬದ ಹಿನ್ನೆಲೆ ಬೇರೆ ಉದ್ದೇಶಕ್ಕೂ ಆಗಿತ್ತು, ಬಟ್ ನಾವೀಗ ಅದನ್ನು ತುಂಬ ಸಂಭ್ರಮದಿಂದ ಏನು ಮಾಡ್ತಾ ಇದ್ದೀವಿ, ಆಚರಿಸ್ತಾ ಇದ್ದೀವಿ. ಈ ಗಣಪತಿ ಹಬ್ಬದ ಮುಖ್ಯ ಆಚರಣೆ ಏನನ್ನೋದು ಸುಮಾರಷ್ಟು ಜನಕ್ಕೆ ಗೊತ್ತಿದೆ ಅಲ್ವಾ. ಆದ್ರೆ ಇವಾಗ ಗಣಪತಿ ಪೂಜೆನ ಸಂಭ್ರಮದಿಂದ ಮಾಡುವುದರ ಜೊತೆಗೆ ಯಾವ ಯಾವ ಅಷ್ಟಸಿದ್ಧಿಗಳನ್ನು ನಾವು ಪಡ್ಕೋಬಹುದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಏನು ಮಾಡೋಣ, ತಿಳಿದುಕೊಳ್ಳೋಣ. ಓಂ ಗಣನಾಯಕ ನೀನು ನಮ್ಮ ಮನೆಯ ನಾಯಕ, ಮನೆಗೆ ಬಾ ನನ್ನಪ್ಪ ಕಾದಿಹೆನು ನಾನು, ನೋಡಲೆಷ್ಟು ಚಂದ ಓ ಗೌರಿ ಅಮ್ಮನ ಕಂದ, ನೀ ಬಂದರೆ ಮನೆಯೊಳಗೆ ಕಷ್ಟಗಳೆಲ್ಲ ಮನೆ ಹೊರಗೆ, ಮೋದಕವು ನಿನಗಿಷ್ಟ ಪರಿಹರಿಸು ನನ್ನ ಕಷ್ಟ, ಪರಮೇಶ್ವರನ ಮುದ್ದು ಮಗ ನೀನು, ನಿನ್ನನ್ನೇ ನಂಬಿದ ನಿನ್ನ ಮಗಳು ನಾನು. ಹೇ ಗಣಪತಿ, ಹೇ ವಿನಾಯಕ, ಹೇ ಏಕದಂತ, ನಿನ್ನ ಬರುವಿಕೆಗಾಗಿ ಕಾದಿಹೆನು, ಮೋದಕ ಮೃಷ್ಟಾನ್ನಗಳು ಸಿದ್ಧವಾಗಿವೆ ನಿನಗಾಗಿ, ನಮೋ ಗಣನಾಯಕ ನೀನು ನಮ್ಮ ಮನೆಯ ನಾಯಕ, ನೀನು ನಮ್ಮ ಮನೆಯ ನಾಯಕ. ಓಂ ಗಂ ಗಣಪತಿಗೆ ನಮಃ. ಗಣಪತಿಯ ಪೂಜೆಯಿಂದಾಗಿ ನಾವು ಅಷ್ಟಸಿದ್ಧಿಗಳನ್ನು ಪಡೆದುಕೊಳ್ಳಬಹುದು. ಅದರಲ್ಲಿ ಮುಖ್ಯವಾಗಿ ಸಮೃದ್ಧಿ, ಎಲ್ಲ ವಿಘ್ನಗಳನ್ನು ನಿವಾರಿಸುವುದರ ಜೊತೆಗೆ ಮಹಾಗಣಪತಿ ನಮಗೆ ಸಮೃದ್ಧಿಯನ್ನು ಏನು ಮಾಡ್ತಾನೆ, ಅನುಗ್ರಹಿಸ್ತಾನೆ. ಇನ್ನು ಎರಡನೆಯ ಸಿದ್ಧಿ ಅಂತ ಹೇಳಿದ್ರೆ ಒಳ್ಳೆಯ ಯೋಗ. ಮಹಾಗಣಪತಿಯ ಪೂಜೆಯಿಂದ ಒಳ್ಳೆಯ ಯೋಗವನ್ನು ನಾವೇನು ಮಾಡಬಹುದು, ಪಡೆದುಕೊಳ್ಳಬಹುದು. ಇನ್ನು ಮೂರನೆಯ ಸಿದ್ಧಿ ಅಂತ ಹೇಳಿದ್ರೆ ವಿವೇಕ. ಮಹಾಗಣಪತಿಯ ಪೂಜೆಯಿಂದ ನಮಗೆ ವಿದ್ಯೆಯ ಜೊತೆಗೆ ವಿವೇಕವು ಏನಾಗುತ್ತಾ, ದೊರೆಯುತ್ತೆ. ಇನ್ನು ನಾಲ್ಕನೆಯ ಸಿದ್ಧಿ ಅಂತ ಹೇಳಿದ್ರೆ ವಿಘ್ನ ನಿವಾರಣೆ. ನಮ್ಮೆಲ್ಲ ಕಾರ್ಯಗಳನ್ನು ನೋಡಿ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಕೊಡ್ತಾರೆ ಮಹಾಗಣಪತಿ ಅನ್ನೋ ನಂಬಿಕೆ ನಮಗೆ ಹಿಂದಿನಿಂದಲೂ ಇದೆ. ಇನ್ನು ಐದನೆಯ ಸಿದ್ಧಿ ಅಂತ ಹೇಳಿದ್ರೆ ತಾಳ್ಮೆ. ಮನುಷ್ಯನಿಗೆ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಎಷ್ಟು ಮುಖ್ಯನೋ, ಎಲ್ಲವೂ ಇದ್ದಾಗಲೂ ಸಹಿತ ತಾಳ್ಮೆ ಅಷ್ಟೇ ಮುಖ್ಯ, ಹೌದಾ. ತಾಳಿದವನು ಬಾಳೆಯನು ಅನ್ನೋ ಹಾಗೆ ತಾಳ್ಮೆ ಅನ್ನೋ ಒಂದು ವರವನ್ನು ಸಹಿತ ಮಹಾಗಣಪತಿ ನಮ್ಗೆ ಏನು ಮಾಡ್ತಾರ, ಕರುಣಿಸ್ತಾರ. ಇನ್ನು ಆರನೆಯ ಸಿದ್ಧಿ ಅಂತ ಹೇಳಿದ್ರೆ ಜ್ಞಾನ. ಮಹಾಭಾರತವನ್ನು ಬರೀಲಿಕ್ಕೆ ವ್ಯಾಸ ಮಹರ್ಷಿಗಳು ಮಹಾಗಣಪತಿಯನ್ನು ಏನು ಮಾಡ್ತಾರ, ಆಯ್ಕೆ ಮಾಡ್ಕೋತಾರ. ಅಂತಹ ಜ್ಞಾನ ಮಹಾಗಣಪತಿಯಲ್ಲಿ ಇತ್ತು. ಹಾಗಾಗಿ ಮಹಾಗಣಪತಿ ನಮ್ಗೆ ಏನು ಮಾಡ್ತಾರ, ಜ್ಞಾನವನ್ನು ಪ್ರದಾನ ಮಾಡ್ತಾರೆ. ಇನ್ನು ಏಳನೆಯ ಸಿದ್ಧಿ ಅಂತ ಹೇಳಿದ್ರೆ ಆತ್ಮಶುದ್ಧೀಕರಣ. ಮಹಾಗಣಪತಿಯ ಪೂಜೆಯಿಂದ ನಾವು ಆತ್ಮಶುದ್ಧೀಕರಣವನ್ನು ಸಹಿತ ಮಾಡ್ಕೋಬಹುದು. ಏಳನೇ ಸಿದ್ಧಿ ಆತ್ಮಶುದ್ಧೀಕರಣ. ಇನ್ನು ಕೊನೆಯ ಸಿದ್ಧಿ ಎಂಟನೆಯದ್ದು ಅಂತ ಹೇಳಿದ್ರೆ ನೆಮ್ಮದಿಯ ಜೀವನ. ನಾವೆಲ್ಲರೂ ಬಯಸುವುದು ನೆಮ್ಮದಿಯ ಜೀವನ. ಎಲ್ಲ ಇರುತ್ತಾ, ನೆಮ್ಮದಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲ ಇದ್ದು ನೆಮ್ಮದಿ ಇಲ್ಲದೆ ಇದ್ದರೆ ಅದು ವ್ಯರ್ಥ. ನೆಮ್ಮದಿಯ ಜೀವನ ಬಹಳ ಮುಖ್ಯ. ಏಕದಂತ, ಹೇರಂಬ, ಗಜಮುಖ, ಕರಿಮುಖ ಹೀಗೆ 10 ಹಲವಾರು ನಾಮಗಳನ್ನು ಹೊಂದಿದ ಪಾರ್ವತಿ ದೇವಿಯ ಪ್ರೀತಿಯ ಪುತ್ರನಾದ ಶ್ರೀ ಗಜಾನನನ ಪೂಜಾ ಮತ್ತು ಪ್ರಾರ್ಥನೆಯಿಂದ ಅತ್ಯುತ್ತಮವಾದಂತಹ ಫಲಗಳು ಲಭಿಸುವವು. ವಿದ್ಯೆಯನ್ನು ಕರುಣಿಸುವಾತ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಂಡು ಅವುಗಳನ್ನು ದೂರ ಮಾಡುವವನು. ಎಂತಹ ವಿಘ್ನಗಳು ಬಂದೊದಗಿದರೂ ಅವುಗಳನ್ನು ನಾಶಪಡಿಸಿ ವಿದ್ಯಾ, ಬುದ್ಧಿ, ಐಶ್ವರ್ಯ ನೀಡುವನು.
ಅಂತೆಯೇ ನಮ್ಮ ಭಾರತೀಯರು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದರೂ ಪ್ರಪ್ರಥಮದಲ್ಲಿ ವಿಘ್ನೇಶ್ವರನನ್ನು ಪ್ರಾರ್ಥಿಸುವರು. ತಾವು ಮಾಡುವ ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಬರದಿರಲೆಂದು ಬೇಡಿಕೊಂಡ ನಂತರವೇ ತಮ್ಮ ಮುಂದಿನ ಕಾರ್ಯಕ್ರಮವನ್ನು ನಡೆಸುವರು. ಓಂ ಗಂ ಗಣಪತಯೇ ನಮಃ.